ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯು. ಒಂದು ಭಾಷೆ, ಇನ್ನೊಂದು ನಡವಳಿಕೆ. ಈಗ ನನಗೆ ಇದ್ದಂಥ ಪ್ರತಿಯೊಬ್ಬ ಟೀಚರ್ಗಳು ಅಷ್ಟೊಂದು ನನ್ನ ಪ್ರೀತಿ ಮಾಡ್ತಾಯಿದ್ರು. ನೀನು ಸ್ಟೇಜ್ ಮೇಲೆ ಎಲ್ವಿಸ್ ಪ್ರಿಸ್ಲೆ ಗಿಟಾರ್ ತೊಗೊಂಡು ಡ್ಯಾನ್ಸ್ ಮಾಡೋದಲ್ಲ, ಸೂಪರ್ ಆಗೈತಿ, ಹೀರೋ ಇದ್ದಂಗಿದೆ ಕಣ ಅಂತ. ನೀನು ಯಾಕೆ ಸಿನಿಮಾ ಟ್ರೈ ಮಾಡ್ಬೋದು, ನನ್ನ ಮುಖ ನೋಡಿದ್ವಿ ಹೆಂಗಿದೆ, ಕೋತಿದ್ದಂಗಿದ್ದಾನೆ. ಒಂದು ಹಠ ಬಂದುಬಿಡ್ತು, ನಾನು ಕಲಾವಿದಾಗಿ ತೋರಿಸ್ತೀನಿ, ಬೆಟ್ ಕಟ್ತೀಯಾನೆ. ಲೈ ಮಗನೇ, ನೀನು ಸಿನಿಮಾ ಅಂತ ಹೇಳಿದ್ರೆ ನಿಮ್ಮಪ್ಪ ನೀನು ಸಾಯಿಸ್ಬಿಡ್ತಾನೆ. ನಾನು ನೋಡಿದ ತಕ್ಷಣ, ಅಪ್ಪಾಜಿ ಯಾರೋ ಬಂದಿದ್ದಾರೆ, ನೀನು ರಾತ್ರಿ ಕತೆ ಹೇಳಿದಲ್ಲ ಅದಕ್ಕೆ ಕರೆಕ್ಟಾಗಿದ್ದಾರೆ ಅಂದ್ಬಿಟ್ಟು. ನವೀನ್ ಈ ಊರಲ್ಲಿ ದೊಡ್ಡ ಡಾಕ್ಟ್ರಪ್ಪ. ನಿಮ್ ಸರ್ಟಿಫಿಕೇಟ್ ಅಂತ ಬೇಕಾಗಿಲ್ಲ ಅಂಕಲ್. ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. 5 ರೂಪಾಯಿ, 7 ರೂಪಾಯಿ, 3 ರೂಪಾಯಿ ಸಿಗೋದು ಒಂದು ದಿವಸ ಆಡಿದ್ರೆ ಅದೇ ನಾನು ಹೊಟ್ಟೆಪಾಡು. ಮನುಷ್ಯ ಬೆಳಗ್ಗೆ ಒಂದು ಸಾಧನೆ ಬೇಕು. ಆ ಸಾಧನೆಗೆ ಏನು ಬೇಕು, ನಾನೆಲ್ಲ ತಾಲೀಮ್ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಪ್ಯಾಸೇಜ್ ಇರುತ್ತಲ್ಲ, ಮಲ್ಕೊಂಡ್ಬಿಟ್ಟೆ, ಸೈಡಿಗೆ ಒಂದು ಹೋಗ್ಬಿಟ್ಟು ಬುದ್ಕೊಂಡ್ಬಿಟ್ಟೆ. ನಾನು ಎಷ್ಟು ಜನ ತುಳಿದು ಹೋಗೋರು ಗೊತ್ತಿಲ್ಲ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬರುವಂಥ ವ್ಯಕ್ತಿಗಳು, ಒಂದು ಶಕ್ತಿಗಳು ಬಿಯಾಂಡ್ ಲಿಮಿಟೇ ಆಗಿರ್ತಾರೆ. ಇವತ್ತು ಅದೇ ಬಿಯಾಂಡ್ ಲಿಮಿಟ್ ಆಗಿರುವಂಥ ಒಬ್ಬ ಕಲಾವಿದ. ನಾನು ಬರೀ ಕಲಾವಿದ ಅಂತ ಹೇಳಲಿಕ್ಕಾಗಲ್ಲ, ನನ್ನ ತುಂಬ ಆತ್ಮೀಯ ಮಿತ್ರ, ಸೋದರ, ಹೃದಯವಂತ. ಅದು ಎಂತೆಂಥ ಪದಗಳಿದೆ ಅದೆಲ್ಲವನ್ನು ಯೂಸ್ ಮಾಡ್ಬೋದು. ಯಾಕಂದರೆ ನನಗೆ ಅಧಿಕೃತವಾಗಿ ಗೊತ್ತು ಈ ವ್ಯಕ್ತಿ, ಈ ಶಕ್ತಿ ಚರಣ್ ರಾಜ್. ಇವರು ಸುಮಾರು ಒಂದು 40 ವರ್ಷ, 45 ವರ್ಷದಿಂದ ನನಗೆ ಪರಿಚಯ. ಇಲ್ಲಿಂದ ಅಂತಲ್ಲ, ಯಾವ ಮಲ್ಲೇಶ್ವರದಲ್ಲಿ ಒಂದು ರತನ್ ಮಹಲ್ ಅಂತ ಇತ್ತೋ ಆ ಒಂದು ಗೂಡು, ಸಣ್ಣ ಗೂಡಿನಂಥ ಒಂದು ರೂಮಲ್ಲಿ ಒಂದು ಗಿಟಾರ್ ಇಟ್ಕೊಂಡು, ನನಗೆ ಈಗಲೂ ನೆನಪಿದೆ, ಬಾಗಿಲು ತೆಗೆದಾಗ ಒಂದು ಗಿಟಾರ್ ಇಟ್ಕೊಂಡು ಕೂತ್ಕೊಂಡ ವ್ಯಕ್ತಿ. ಅದಕ್ಕೆ ಹೇಳಿದ್ದು, ವ್ಯಕ್ತಿ ಈಗ ಶಕ್ತಿಯಾಗಿ ಬೆಳೆದಿರೋದು ಆ ಗಿಟಾರ್ ಅವರನ್ನು ಎಲ್ಲೆಲ್ಲೋ ತೊಗೊಂಡೋಯ್ತು, ಎಲ್ಲೆಲ್ಲೋ ಹೋಯಿತು. ಅದೇ ಬಿಯಾಂಡ್ ಲಿಮಿಟ್ ಆಗಿ ಬಂದಿರೋ ವ್ಯಕ್ತಿ ಚರಣ್ ರಾಜ್ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದೆ. ವೆಲ್ಕಮ್. ನಮಸ್ಕಾರ. ತುಂಬ ಗಣೇಶನ. ನಮಸ್ಕಾರ ಗಣೇಶನ. ನನಗೆ ನೀವು ಹೇಳ್ತಾ ಇದ್ದ ಕಣ್ಣಲ್ಲಿ ನೀರು ಬರ್ತಾಯಿದೆ. ಯಾಕಂದರೆ ಕಷ್ಟ ಅನ್ನೋದು ರತನ್ ಮಾಲಲ್ಲಿ ನಾನಿರುವಾಗ ನೀವು ಬರ್ತಾಯಿದ್ರಿ. ಆವಾಗ ನೀವು ಯಾವುದೋ ಪ್ರೆಸ್ ಪೇಪರಲ್ಲಿ ಕೆಲಸ, ಜನವಾಣಿ ಯಾವುದರಲ್ಲಿ ಕೆಲಸ ಮಾಡ್ತಾ ಗೊತ್ತಿಲ್ಲ ನನಗೆ, ಚಿತ್ರದೀಪ. ಚಿತ್ರದೀಪ. ಆವಾಗ ನನಗೆ ಬಂದುಬಿಟ್ಟು ನೀವು ಕೇಳ್ತಾ ಇದ್ರಿ, ಏನು ನೀವು ಕಲಾವಿದರಾಗಬೇಕು ಆಗ್ಬೇಕಂತಾರೆ, ನಮ್ಮ ಕೈಯಲ್ಲಿ ಗಿಟಾರ್ ಇದೆ, ಅದಿದೆ ಅಂತ ಹೇಳ್ತಾಯಿದ್ರಿ. ನಾನು ಹೇಳಿದೆ, ಈಗ ಟೈಮ್ ಪಾಸ್ ಏನೋ ಮಾಡ್ತಾಯಿದ್ದೆ. ಆದರೆ ಮೇಯ್ನ ಬಂದಿರೋದು ಬೆಳಗಾಂ ಬಿಟ್ಟು ಬಂದಿರೋದು, ಒಬ್ಬ ಕಲಾವಿದ ಆಗಬೇಕು ಅಂದರೆ ಚಾಲೆಂಜ್ ಮಾಡ್ಕೊಂಬಂದಿರೋದು ನಮ್ಮ ಸ್ನೇಹಿತರ ಹತ್ರ. ನಮ್ಮ ತಂದೆ ಬಡ ಕುಟುಂಬದವರು, ನಾವು ರೈತರು, ಅಪ್ಪಾಜಿ ಒಳ್ಳೆ ಜಮೀನೆಲ್ಲ ಇತ್ತು. ಬಟ್ ಅವರು ಸಾಮಿಲ್ ಇಟ್ಕೊಂಡಿದ್ರು ಬೆಳಗಾಮಲ್ಲಿ. ಅಲ್ಲಿ ಬೆಳಗಾಮಲ್ಲಿ ಸಾಮಿಲ್ ಇಟ್ಕೊಂಡ್ರೆ ನನಗೆ ಇಬ್ಬರು ಅಕ್ಕಂದಿರು. ಗಂಡು ಮಗ ನಾನೇ ಮೊದಲನೇ. ಬಟ್ ನಾವು ಟೋಟಲ್ 5 ಜನ ಅತ್ತಂಗಿಯರು, 4 ಜನ ಅಣ್ತಂಬರು, 9 ಜನ ನಾವು. 9 ಜನ. ಓಕೆ. ನಮ್ಮ ತಂದೆ ಸ್ವಲ್ಪ ಕುಂಟ, ಅಂದರೆ ಕಾಲು ಮುರ್ಕೊಂಡ್ಬಿಟ್ಟಿದ್ರು, ಚಿಕ್ಕ ವಯಸ್ಸಲ್ಲಿ ಏನೋ ಇದು ಮಾಡ್ಕೊಂಡಿದ್ರು. ಅವರು ಕುಣ್ತಾ ಇದ್ರು, ಅವರು ಹ್ಯಾಂಡಿಕ್ಯಾಪು. ಅದಕ್ಕೆ ನಾನು ಅಂತ ಅಂದರೆ, ಇಲ್ಲ ನಾನು BCom ಮಾಡ್ಕೊಂಬಿಟ್ಟು BCom ಮಾಡಿಬಿಟ್ರೆ ಒಂದು ಡಿಗ್ರಿ ಇದ್ದರೆ ನಾನು ಆಮೇಲೆ ಅಪ್ಪನಿಗೆ ಸಹಾಯ ಮಾಡ್ಬೋದು ಅಂತ ಆ ಒಂದು ಏಮಲ್ಲಿ ನಾನು ಬೆಳಗಾಮಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಅಲ್ಲಿ ವೀರು ಖಾನಾಪುರದಿದ್ದಾರೆ, ವಿಜಯ್ ಗಿಪ್ಸೆ ಅಂತಿದ್ದಾರೆ, ತುಂಬ ಜನ ಇದ್ದಾರೆ ಎಲ್ಲ. ಆಮೇಲೆ ಬಕೆಡಿ ಮಾಸ್ತರು, ನಮ್ಮ ಗುರುಗಳವರು, ಅವ್ರು ಇವತ್ತಿದ್ದಾರೆ, 90 ವರ್ಷ ಅವರಿಗೆ, ಚೆನ್ನಾಗಿದ್ದಾರೆ. ಅಲ್ಲಿ ನಾನು ಓದಿದ್ದು ಜೈನ್ಸ್ ಸ್ಕೂಲಲ್ಲಿ, ಬರ್ತೈಸ್ ಹೈಸ್ಕೂಲ್ ಅಂತ. ಎಷ್ಟು ಶಿಸ್ತು ಅಂದರೆ ಅಲ್ಲಿ ಜೈನರಂದೇ ಒಂದು ಶಿಸ್ತು ಇರುತ್ತೆ, ಒಂದು ಇದಕ್ಕೆ ಒಂದು ಶಿಸ್ತು ಇರುತ್ತೆ. ಅದು ನಾನಲ್ಲಿ ಹೋದ್ಮೇಲೆ ನಾನು ಇನ್ನೂ ತುಂಬ ಕಲ್ತ್ಕೊಂಡ್ಬಿಟ್ಟೆ. ಒಂದು ಭಾಷೆ, ಇನ್ನೊಂದು ನಡವಳಿಕೆ. ಯಾಕೆ ನನಗೆ ಇದ್ದಂಥ ಪ್ರತಿಯೊಬ್ಬ ಟೀಚರ್ಗಳು ಅಷ್ಟೊಂದು ನನ್ನ ಪ್ರೀತಿ ಮಾಡ್ತಾಯಿದ್ರು. ನನಗೆ ತೋಫಾನೆ ಸಾರು, ದಿವಟೆ ಸಾರು, ಆಮೇಲೆ ಅನುಗೋಳ್ ಅಂತ ತುಂಬ ಜನ ಇದ್ದಾರೆ. ಎಲ್ಲ ನೆನಪಿದೆ ನನಗೆ ಇವತ್ತು. ನನಗೆ ಅವ್ರು ನನ್ನ ಗುರುಗಳು ನನ್ನ ಕಣ್ಮುಂದೆ ಬರ್ತಾ ಇರ್ತಾರೆ. ಹಂಗಿರ್ಬೇಕಾದ್ರೆ ಒಂದು ಚಿಕ್ಕ ಒಂದು ಗ್ಯಾದರಿಂಗಲ್ಲಿ ಏನೋ ನಾನೇನೋ ಸ್ವಲ್ಪ ಮಾಡಿದೆ, ಎಲ್ವಿಸ್ ಪ್ರಿಸ್ಲೆ ಶೋ ಅಂತೆ, ಅದಂತ ಇದನ್ನು ಮಾಡಿದೆ. ಅದ್ರಲ್ಲಿ ಫಸ್ಟ್ ಪ್ರೈಸ್ ಬಂತು. ಅದು ನೋಡ್ಬಿಟ್ಟು ನಮ್ಮ ವೀರು ಖಾನಾಪುರ ಅಂತ ಅವ್ರು ನನಗೆ ಹೇಳಿದ್ರು, ಚರಣ್ ರಾಜ್ ನೀವು ಚೆನ್ನಾಗಿದೆ ಅಂದರೆ ಬಮ್ಮು ಅಂತ ಬ್ರಹ್ಮಾನಂದ ಇಲ್ಲ ಲೋಹಾರ್ ಅನ್ನೋರು ನನಗೆ
ಆವಾಗ ಕ್ರಿಕೆಟ್ ಆಡಿ ಕೂತ್ಕೊಂಡಿದ್ವಿ. ಆವಾಗ ಚಿಕ್ಕಒಂದು ಮಾತಲ್ಲಿ ನೀನು ಸ್ಟೇಜ್ ಮೇಲೆ ಎಲಿಸ್ ಪ್ರಿಸ್ಲೆ ಗಿಟಾರ್ ತೊಗೊಂಡು ಡ್ಯಾನ್ಸ್ ಮಾಡೋದಲ್ಲ, ಸೂಪರ್ ಆಗಿತ್ತು, ಹೀರೋ ಇದ್ದಂಗಿದೆ ಕಣ ಅಂತ, ನೀನು ಯಾಕೆ ಸಿನಿಮಾ ಟ್ರೈ ಮಾಡ್ಬೋದು ಅಂತ ಅವ್ರು ಹೇಳಿದ್ರು. ಸುಮ್ಮನಿರಪ್ಪ ನೀನು, ನಾನು ಬಿಕಪ್ ಮಾಡ್ಕೊಂಬಿಟ್ಟು ಅಪ್ಪನಿಗೆ ಹೆಲ್ಪ್ ಮಾಡಬೇಕು, ಸ್ವಾಮಿಲಿ ನೋಡ್ಕೋಬೇಕು, ಆಮೇಲೆ ಅಕ್ಕಂಗಿರಿದ್ದಾರೆ, ಅವೆಲ್ಲ ಆಗಲ್ಲ ಅಂತ. ಅಲ್ಲೊಬ್ಬ ಸ್ನೇಹಿತ ಇದ್ದ, ಅವನು ಬಂದುಬಿಟ್ಟು ಚಾಲೆಂಜ್ ಮಾಡ್ದ, ಇವ್ನ ಮುಖ ನೋಡಿದ್ವಿ ಹೆಂಗಿದೆ, ಕೋತಿ ಇದ್ದಂಗಿದ್ದಾನೆ ಅಂದರೆ ಅವ್ನು ನಾನು ಕೋತಿ ಥರನೇ ಇದ್ದೆ ಅವಾಗ, ಏನಿಲ್ವಲ್ಲ ನಮ್ಗೆ ಅವಾಗ. ಸರಿ ಅಂದ್ಬಿಟ್ಟು ಇವನಲ್ಲಿ ಹೀರೋ ಆಗ್ತಾನೆ ಹಂಗಿಂಗೆ ಅಂತ. ನನಗೆ ಅದೇನೋ ಎಲ್ಲಿಂದ ದೇವರು ರಾಯರ್ ನನಗೆ ನಮ್ಮ ರೇಣುಕಾದೇವಿ ಬುದ್ಧಿ ಕೊಟ್ಲ ಗೊತ್ತಿಲ್ಲ, ಒಂದು ಹಠ ಬಂದ್ಬಿಡ್ತು, ನಾನು ಕಲಾವಿದಾಗಿ ತೋರಿಸ್ತೀನಿ, ಬೆಟ್ ಕಟ್ತೀಯಾನೆ. ನಮ್ಮಪ್ಪ ಒಂದು ಸಿನಿಮಾ ನೋಡ್ತಾ ಇರಲಿಲ್ಲ, ವಾರದಲ್ಲಿ 5 ದಿನ ಉಪವಾಸ ಅವ್ರದ್ದು. ಅವರು ಹೌದು, ಅವ್ರು ಮೊದಲಿಂದ ಅಷ್ಟೇ, ಸಿನಿಮಾಗಳು, ಸಿಗರೇಟು, ಡ್ರಿಂಕ್ಸು ಅದೆಲ್ಲ ಯಾವತ್ತೂ ಗೊತ್ತಿಲ್ಲ ಅವ್ರಿಗೆ. ಅವ್ರ ತಮ್ಮಂದ್ರೆ ಎಲ್ಲದರಲ್ಲೂ ಎಕ್ಸ್ಪರ್ಟು. ಸೊ ಹಂಗಿರ್ಬೇಕಾದ್ರೆ ನಮ್ಮ ಹೇಳ್ದ ನನ್ನ ಫ್ರೆಂಡು, ಮಗನೇ ನೀನು ಸಿನಿಮಾ ಅಂತ ಹೇಳಿದ್ರೆ ನಿಮ್ಮಪ್ಪ ನೀನು ಸಾಯಿಸ್ಬಿಡ್ತಾನೆ, ನೋಡು ಮತ್ತೆ ಹೆಂಗಂತ. ನಾನು ಚಾಲೆಂಜ್ ಕಾಣ ಅಂತ ಹೇಳಿದೆ. ಆಮೇಲೆ ನಾನು 10th ಪಾಸ್ ಆಯಿತು. ಆಮೇಲೆ ಸಮಿತಿ ಕಾಲೇಜ್ ಅಂತ ಇದೆ ಮಾಧವ ರೋಡಲ್ಲಿ, ಅಲ್ಲಿ ಹೋದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ದಿನ ರೇಗ್ಸಕ್ಕೆ ಶುರು ಮಾಡೋದು ನಮ್ಮನ್ನ, ಹಂಗೆ ಹಿಂಗೆ. ಸರಿ ಹೋಗ್ಬೇಕಲ್ಲ, ಹೋಗೋಣ ಅಂತೇಳಿ ಅಲ್ಲಿಂದ ನಮ್ಮ ವೀರಕಾಣಪ್ಪರು ಸಪೋರ್ಟ್ ಮಾಡಿದ್ರು, ನನಗೆ ಹೆಲ್ಪ್ ಮಾಡಿದ್ರು. ಅಲ್ಲಿ ಮನೆ ಒಂದು ದುಡ್ಡು ತೊಗೊಂಡು ಓಡಿ ಬಂದುಬಿಟ್ಟು, ಅದು ನಿಮ್ಗೆ ಗೊತ್ತೇ ಇದೆ ಕಥೆ ಎಲ್ಲ. ಸೊ ಹಾಗೆ ಬಂದು ನಾನು ಸಿನಿಮಾ ಟ್ರೈ ಮಾಡ್ತೀನಿ. ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ. ಒಂದು ಭಾಷೆ ಅಂದರೆ ನಮಗೆ ಸರಿಯಾದ ಭಾಷೆ ಬರ್ತಾ ಇರಲಿಲ್ಲ. ಆಮೇಲೆ ಅಷ್ಟೊಂದು ನಾನು ಎಜುಕೇಟೆಡು ಅಲ್ಲ ಅವಾಗ. ಬಂದ ಮೇಲೆ ಬೆಂಗಳೂರಲ್ಲಿ ಬಂದ ಮೇಲೆ ನನಗೆ ತುಂಬಾ ಹಿಂಸೆ ಆಗಿ ಶುರುವಾಯಿತು. ದುಡ್ಡಲ್ಲಿ ಖಾಲಿ ಆಯಿತು. ಅವಾಗ ಸ್ನೇಹಿತರು ಅವರು ಇವರು ಸಿಕ್ಕರು, ಅವ್ರ ಜೊತೆಲಿ ಹೋಗಿ ರತನ್ಮಾಲ್, ಶಿವನಹಳ್ಳಿಯಿಂದ ರತನ್ಮಾಲ್ ಬಂದೆ. ರತನ್ಮಾಲಲ್ಲಿ ನೀವು ನನಗೆ ಪರಿಚಯ ಆದ್ರಿ. ಅಂದರೆ ಸಿನಿಮಾ ನೋಡಿ ಹೆಂಗೆ ಒಬ್ಬೊಬ್ಬರನ್ನೇ ಸೇರಿಸುತ್ತೆ ಅಂತ ಕನೆಕ್ಟ್ ಮಾಡ್ತಾ ಇದೆ. ನಾನು ಆರ್ಕೆಸ್ಟ್ರಾ ಅಲ್ಲಿ ಹಾಡ್ತಾ ಇದ್ದೆ, ದುಡ್ಡು ಬೇಕಲ್ಲ, ಹೊಟ್ಟೆಪಾಡಿ. ನೈಟ್ ಕ್ಲಬ್ಬಲ್ಲಿ ಹಾಡ್ತಾಯಿದ್ದೆ, TOT, ಫ್ಲೋರಾ ಅಂತ ಅಲ್ಲೆಲ್ಲ ಹಾಡ್ತಾಯಿದ್ದೆ. ಟಿಫಾನೀಸಲ್ಲೆಲ್ಲ ಹಾಡ್ತಾಯಿದ್ದೆ. 5 ರೂಪಾಯಿ, 7 ರೂಪಾಯಿ, 3 ರೂಪಾಯಿ ಸಿಗೋದು ಒಂದು ದಿವಸ ಹಾಡಿದ್ರೆ, ಅದೇ ನಾನು ಹೊಟ್ಟೆಪಾಡು. ಸೊ ಹಂಗಿರ್ಬೇಕಾದ್ರೆ ಅವಾಗ ನೀವು ಬರ್ತಾಯಿದ್ರಿ. ಬಂದುಬಿಟ್ಟು ನೀವು ನನಗೆ ಚೆನ್ನಾಗಿ ಮಾತಾಡ್ತಾಯಿದ್ರಿ. ಬಟ್ ನನಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಬೆಳಗ್ಗೆ ಎದ್ದರೆ ರತನ್ಮಾಲ್ ಹೋಗೋದು, ಸಾಯಂಕಾಲ ಆದರೆ ಅಲ್ಲೇ TOTಲಿ ಹಾಡೋದು, ಮತ್ತು ರಾತ್ರಿ ನಡ್ಕೊಂಬರೋದು ಮನೆಗೆ. ಒಳ್ಳೆ ದುಡ್ಡನ್ನು ಬಂದರೆ ಸ್ವಲ್ಪ ಬಸ್ ಗಿಸ್ಸಲ್ಲಿ ಆಟೋಲ್ಲಿ ಬರ್ತಾಯಿದ್ದೆ. ಸೊ ಹಿಂಗೆ ಹೋಗ್ಬೇಕಾದ್ರೆ ನೀವು ನನಗೆ ತುಂಬಾ ಒಂಥರ ಭರವಸೆ ಕೊಟ್ರಿ ನನಗೆ. ನೀವು ಪಾರ್ಸತಿ ಅವರು, ಆಮೇಲೆ ನಮ್ಮ ಸುಧೀಂದ್ರಣ್ಣ ಅವರು, ಅವರೆಲ್ಲ ರತನ್ಮಾಲ್ ಹತ್ರ ನೀವು ತುಂಬ ಸಿಗ್ತಾಯಿದ್ವಿ ನಾವೆಲ್ಲ. ಅವೆಲ್ಲ ಸಿನಿಮಾ ಅಲ್ಲೇ ಅಲ್ವ, ಇಂದು ಗಾಂಧಿನಗರ ಇತ್ತು, ಮೋತಿಮಾಲ್ ಹತ್ರ ನಾವೆಲ್ಲ ಸೇರ್ತಾ ಇದ್ವಿ. ಅಲ್ಲೊಂದು ಮಿಲ್ಕ್ ಬಾರ್ ಅಂತಿತ್ತು, ರೆಡ್ಡಿ ಅವ್ರದ್ದು, ಅಲ್ಲಿ ನಾವೆಲ್ಲ ಸೇರ್ತಾ ಇದ್ದೀವಿ. ಸುಧೀಂದ್ರ ಅವ್ರು ನಾನು ಬಿಡ್ತಾ ಇರಲಿಲ್ಲ, ಬಾ ಮರಿ ಅಂತ. ನೀವೆಲ್ಲ ನನಗೆ ಕರ್ಕೊಂಡು ಬನ್ನಿರಿ, ಆಗತ್ತೆ ಬನ್ನಿರಿ ಅಂತ. ನಿಮಗೆ ಜ್ಞಾಪಕ ಇರಬೇಕು, ನೀವು ಇದ್ದಿರ ಅವತ್ತು, ನೀವಿದ್ರಿ, ಸುಧೀಂದ್ರ ಇದ್ದರು, ಆಮೇಲೆ ಪಾರ್ಸಾರ್ಥಿ ಅವರು ಇದ್ದರು, ಇನ್ನೊಂದಿಬ್ಬರು ಯಾರು ಇದ್ದರು, ನಾನು ಮರ್ತ್ಬಿಟ್ಟಿದ್ದೀನಿ. ರಜನಿಕಾಂತ್ ಅವ್ರ ಮೇಲಿನ ಟಕ ಅಂತ ಕೆಳಗಡೆ ಬಂದರು. ಹಿಂಗೆ ಅಂದರು, ಅವನ ಯಾರ ಹತ್ರ ಪಾನ್ ಮಾರೋನ ಹತ್ರ. ಅವ್ನು ಟಕ್ಕಂದು ಕೈ ಕೊಟ್ಟ, ಹಂಗೆ ಹಾಕೊಂಡು ಹೋಗ್ಬಿಟ್ರು ಕಾರಲ್ಲಿ. ಅದನ್ನ ನೋಡ್ಬಿಟ್ಟು ಸುಧೀಂದ್ರ ಅಂತ ಹೇಳಿದ್ರು, ನೋಡು ಅವ್ರು ಹಂಗಿದ್ದಾರೆ, ನೀನು ಹಿಂಗಿದೆಯಾ, ನಿನ್ಗೆ ಇನ್ನೂ ಟೈಮ್ ಬರ್ತಾ ಇಲ್ವಲ್ಲ, ಆ ರಾಯರು ನಿನ್ನ ಕೈ ಬಿಡಲ್ಲ, ಸುಮ್ಮನಿರೋ ಅಂತ. ಅಂದರೆ ನಾನು ಹೇಳೋದು, ಮನುಷ್ಯ ಬೆಳಕ್ಕೆ ಒಂದು ಸಾಧನೆ ಬೇಕು. ಆ ಸಾಧನೆಗೆ ಏನು ಬೇಕು ನಾನೆಲ್ಲ ತಾಲೀಮ್ ಮಾಡ್ತಾಯಿದ್ದೆ. ಆವಾಗ ನನ್ನ ರೂಮ್ಮೇಟ್ ಒಬ್ಬ ಇದ್ದ, ದುಗ್ಗಪ್ಪ ಅಂತೇಳಿ. ಆ ದುಗ್ಗಪ್ಪ ಹೆಂಗಂದರೆ ಅವನು ಗೌರ್ಮೆಂಟ್ ಇದರಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾಯಿದ್ದ. ಅವನು ಈ ಹಳ್ಳಿ ಹಾಡುಗಳನ್ನ ಚೆನ್ನಾಗಿ ಹಾಡೋನು. ಈ ಲಾವಣಿ ಅಂತ ಯಾವುದೇನೋ ಆ ಕಡೆ ನಮ್ಮ ಕಡೆ ಹಳ್ಳಿ ಹಾಡು ಹಾಡ್ತಾರಲ್ಲ, ಚೆನ್ನಾಗಿ ಹಾಡೋನು. ಅವ್ನು ಸ್ವಲ್ಪ ಸಿನಿಮಾಗೆ ಹೇಳು. ಅವ್ನು ಗಾಂಧಿನಗರ ಅಲ್ಲಿಂದ ಡ್ಯೂಟಿ ಮುಗಿದ್ಮೇಲೆ ಗಾಂಧಿನಗರ ಹೋಗಿ ಯಾರು ಕಲಾವಿದರಾದಾರ ಅವ್ರು ಇದ್ದಾರಲ್ಲ ಮೀಟ್ ಮಾಡಿಕೊಂಡು, ರಾಜ್ಕುಮಾರ್ ಅಣ್ಣ ಅವರು ಅವತ್ತೇ ಹೊಸದಾಗಿ ಆಫೀಸ್ ಓಪನ್ ಮಾಡಿದರು. ಸೊ ಅದೆಲ್ಲ ನೋಡ್ಕೊಂಡು ಬರೋನು. ಆಮೇಲೆ ದುಗ್ಗಪ್ಪ ಬಂದರು, ಸಾಯಂಕಾಲ ರೂಮ್ ಬಂದರು. ನಾನು ಮಾಮೂಲಾಗಿ ಬಿತ್ಕೊಂಡಿದ್ದೆ, ಹಿಂಗೆ ಡ್ರಮ್ಸ್ ಬಾರಿಸಿದೆ, ಎಲ್ಲ ಮಾಡಿದೆ. ಒಂದು ಪ್ರೋಗ್ರಾಮ್ ಇತ್ತು ಆ ವಾರದಲ್ಲಿ. ಆವಾಗ ದುಗ್ಗಪ್ಪ ಬಂದರು. ಬಂದುಬಿಟ್ಟು, ಚರಣಜಪ್ಪ ನೋಡಪ್ಪ, ಏನೋ ಸಿದ್ಧಲಿಂಗಣ್ಣ ಅವರು ಏನೋ ಪಿಕ್ಚರ್ ಮಾಡ್ತಾರಂತೆ, ಯಾವುದೋ ಪಿಕ್ಚರ್ ಅಂತೆ, ಅವ್ರಿಗೊಬ್ಬ ಹೀರೋ ಬೇಕಂತೆ, ಮತ್ತು ನೀನು ಯಾಕೆ ಹೋಗಿ ಪ್ರಯತ್ನ ಮಾಡಬಾರ್ದು ಅಂದರು. ನನಗೇನೋ ದೇವ್ರು ಹೇಳ್ದಂಗೆ ಹೇಳ್ಬಿಟ್ಟ ಸರ್. ಓಕೆ ನನಗೆ ಅದು ಹಂಗೆ ಹೋಗಿ ಮೊದಲಲ್ಲಿ ಸೇರಿಬಿಡ್ತು. ಆಮೇಲೆ ಹೋಗ್ಬಿಟ್ಟು ನಾನು ಹೇಳಿದೆ, ಎಲ್ಲಿರ್ತಾರೆ ಮನೆಯಲ್ಲಿ ಗೊತ್ತಾ ಅಂತ. ಎಲ್ಲೋ ರಾಜಾನಗರಲ್ಲಿ ಎಂಟ್ರೆನ್ಸಲ್ಲಿ ಎಲ್ಲೋ ಮನೆ ಇದೆ ಅಂತೆ, ಮತ್ತು ಅಲ್ಲಿ ನಿಮಗೆ ಅದು ಅಲ್ಲಿ ಹೋದರೆ ಏನಾದರೂ ಆಗ್ಬೋದು ಅಂತ. ಬಟ್ ಆದರೂ ಎಲ್ಲೋ ಹೋಟ್ಲ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ನನಗೆ ಬೆಳಗ್ಗೆ ಗುರುಳೆ 4 ಗಂಟೆಗೆ ಎದ್ದು ತನ್ನೇ ಸ್ನಾನ ಮಾಡಿ ಶೇವಿಂಗ್ ಎಲ್ಲ ಮಾಡಿಕೊಂಡು ಓಡು ಶ್ರೀರಾಮ್ಪುರ ಮೇಲೆ ಅಂತ ಬ್ರಿಡ್ಜ್ ಮೇಲೆ ದೇವ ಪಾರ್ಕ್ ಮೇಲೆ ಹಂಗೆ ಓಡ್ಕೊಂಡು ಹೋಗಿ ಅಜಯನಗರ ಹೋದೆ. ಅಜಯನಗರ ಹೋದ್ಮೇಲೆ ಅಲ್ಲಿ ಎಂಟ್ರೆನ್ಸಲ್ಲಿ ಅವ್ರ ಮನೆ ಇತ್ತು. ಓಕೆ, ಅಲ್ಲಿ ಕೇಳಿದೆ, ಬಂಗಾರದ ಮನುಷ್ಯ ಸಿದ್ಧಲಿಂಗಣ್ಣ ಅವ್ರ ಮನೆ, ಅದೇ ಹೋಗ್ರಿ ಅಂದರು.
ಒಳಗೆ ಹೋದ ತಕ್ಷಣವೇ ಬೆಲ್ ಹೊಡೆದ ತಕ್ಷಣವೇ ಅವ್ರ ಚಿಕ್ಕ ಮಗ ಸ್ಕೂಲಿಗೇನೋ ಹೋಗ್ತಾಯಿದ್ದೆ ಏನೋ ಗೊತ್ತಿಲ್ಲ, ಕೆಳಗಡೆ ಬರ್ತಾಯಿದ್ರು. ನಾನು ಡೋರ್ ತೆಗೆದು ಒಳಗಡೆ ಡೋರ್ ಓಪನ್ ಮಾಡಿದ್ರೆ ನಾನು ಹೋದೆ ಸ್ಟೆಪ್ಸ್ ಮೇಲೆ ನಿಂತ್ಕೊಂಡಿದ್ರು. ಅವರು ಯಾವುದೋ ಕತೆ ಮಾಡಿದ್ರು ಮಕ್ಕಳ ಹತ್ರ ಹೇಳ್ತಾ ಇದ್ರಂತೆ, ಈ ಮುರಳಿ ಅವ್ರಿಗೆ, ಶಾಂತಕ್ಕನಿಗೆ ಮತ್ತು ಸುರೇಶ್ಗೆ. ಆ ಕತೆ ರಾತ್ರೆಲ್ಲ ಹೇಳಿದ್ದಾರೆ, ಈ ಥರ ಕತೆ ಕಾಣೋ ಒಂದು ಮರ್ಡರ್ ಮಿಸ್ಟ್ರಿ ಬರುತ್ತೆ, ಹಿಂಗೆ ಒಬ್ಬ ಒಳ್ಳೆ ಹುಡುಗ ಬೇಕು ಅಂತ. ಈ ಸುರೇಶ್ ಅವರು ಕೊನೆ ಮಗ ನಾನು ನೋಡಿದ ತಕ್ಷಣ, ಅಪ್ಪಾಜಿ ಯಾರೋ ಬಂದಿದ್ದಾರೆ, ನೀನು ರಾತ್ರಿ ಕತೆ ಹೇಳಿದಲ್ಲ ಅದಕ್ಕೆ ಕರೆಕ್ಟಾಗಿದ್ದಾರೆ ಅಂದ್ಬಿಟ್ಟು. ಹಬ್ಬ ನೋಡಿ, ದೇವ್ರವ್ರ ಬಾಯಲ್ಲಿ ಕೂಡಿ ಬರೋದು ಅವ್ರು ದೇವ್ರವ್ರ ಬಾಯಲ್ಲಿ ಹೇಳಿಸ್ಬಿಟ್ಟ. ಸರಿ ಕೂರ್ಸೋ ಅಂದರು. ಕೆಳಗಡೆ ಒಂದೊಂದು ಆಫೀಸ್ ಇತ್ತು, ಅಲ್ಲಿ ನನಗೆ ಕೂರಿಸಿದ್ರು. ಬಂದರು. ಬಂದ ಮೇಲೆ ಏನು ಮಾತಿಲ್ಲ, ಕಾಲು ಹಿಡ್ಕೊಂಡು ಅಳ ಶುರು ಮಾಡಿಬಿಟ್ಟೆ. ನನಗೆ ಹಂಗೆ ಹಿಂಗೆ ಬೆಳಗಾವಿಂದ ಬಂದೀನಿ, 76 ಬಂದಿದ್ದು, ಇನ್ನೂ ನನಗೇನೂ ಆಗಿಲ್ಲ. ಇವತ್ತು 80-81 ಆಗ್ತಾಯಿದೆ, 7-8 ವರ್ಷ ಆಯಿತು. ಹಂಗೆ ಹಿಂಗೆ ಎದ್ದಳು ಮೇಲೆ ಎದ್ದಳು. ನೀನು ಹತ್ರ ಕರೆದ್ರೆ ನಾನು ಏನು ಮಾಡೋಕ್ಕಾಗಲ್ಲಪ್ಪ. ನಿನ್ನ ಹತ್ರ ಏನು ಟ್ಯಾಲೆಂಟ್ ಇದೆ ಅದನ್ನ ನೋಡಬೇಕಲ್ವ, ಅದು ನೋಡಿದೆ ಹೆಂಗೆ? ನಾನು ಸುಮ್ಮನೆ ಅದು ರೋಡಲ್ಲಿ ಹೋಗಿ ಕೊಡೋಕ್ಕಾಗುತ್ತಾ ಅಂದರೆ, ಇಲ್ಲ ನಾನು ಮಾಡ್ತೀನಿ. ಏನು ಮಾಡ್ತೀಯ? ಅವಾಗ ನಾನು ಡೊಂಕಬಾಲದ ನಾಯಕರು ಅಂತ ಒಂದು ಡ್ರಾಮಾ ಮಾಡ್ತಾಯಿದ್ದೆ ಮಲ್ಲೇಶ್ವರಮಲ್ಲಿ. ಡೊಂಕಬಾಲನ ಕೇಳಿರ್ಬೇಕು ನೀವು. ಹೌದೌದು. ಡೊಂಕಬಾಲದ ನಾಯಕರು ಅಂತ ಒಂದು ಡ್ರಾಮಾ, ಅದ್ರ ಒಂದು ಮೇನ್ ಒಬ್ಬ ಲೀಡರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಸರಿ, ಅದನ್ನು ನನಗೆ ಡೈಲಾಗ್, ಇಷ್ಟುದ್ದ ಡೈಲಾಗ್ ಇತ್ತು, ಒಳ್ಳೆ ಲೆಂತ್ ಡೈಲಾಗ್ ಅದು. ನನಗೆ ಅಣ್ಣ ನಾನು ಹೇಳಲ್ಲ ಅಂದೆ. ಮಾಡು ಮರಿ ಅಂದರು. ಅಣ್ಣ ಸ್ವಲ್ಪ ಫ್ರೀಯಾಗಿ ಮಾಡ ಮಗ ಮಾಡ ಅಂದರು. ನಾನು ಡೋರು ಹತ್ರ ಹೋಗಿ ಅಲ್ಲಿಂದ ಡೈಲಾಗ್ ಹೇಳ್ತಾ ಬಂದು ಹಂಗೆ ಬಂದು ಅವ್ರ ಮುಂದೆ ನಿಂತ್ಕೊಂಡು ಹಿಂಗೆಲ್ಲ ಹಂಗೆ ನಾನು ಅವ್ರು ಮರೆತುಬಿಟ್ಟೆ. ಹೇಳಿದ ತಕ್ಷಣ, ನಾನು ಚೆನ್ನಾಗಿ ಮಾಡ್ತಾ ಇದೆಯಾ, ಕೆಲಸ ಮಾಡು, ಬ್ರಾಡ್ವೇ ಹೋಟ್ಲು ಬಾ ಅಂತ ಹೇಳಿಬಿಟ್ಟು ಹೋಗಂತ ನನಗೆ ಅವ್ರು ಎದ್ಬಿಟ್ಟು ಅವ್ರು ಕಾರ್ ವೆಯ್ಟಿಂಗು ಅಂಬಾಸಿಡರು ಅವ್ರು ಹತ್ಬಿಟ್ಟು ಹೋಗ್ಬಿಟ್ರು. ಅದು ದುಡ್ಡಿಲ್ಲ. ಓಡೋದ್ರಿಂದ 6:30ಗೆ ಅವ್ರ ಮನೆಯಿಂದ ಓಡ್ತಾ ಇದ್ದೆ. ಸುಜಾತ ಥಿಯೇಟ್ರ್ ಮೇಲೆ ಹೋಗಿ ಸ್ಟೇಷನ್ ಬಂದು ಸ್ಟೇಷನಿಂದ ಬ್ರಾಡ್ವೇ ಹೊರಟು. ಹೋಗಿ ನೋಡಿದ್ರೆ ಅಲ್ಲಿ ವಿಜಯಕಾಶಿ, ವಿಶ್ವನಾಥ್ ಒಬ್ಬ ತೀರ್ಕೊಂಡ ಪಾಪ, ರಾಜ್ಕುಮಾರ್ ಪಿಕ್ಚರ್ಲ್ಲ ಮಾಡಿದ್ರು ಅವರು. ಆಮೇಲೆ ನಮ್ಮ ರವಿ ಕಿರಣ್ ಅಂತ ಈಗ ಟಿ ವಿಗೆಲ್ಲ ಮಾಡ್ತಾರೆ ಅವರು. ಅವ ಇನ್ನೂ ತುಂಬ ಜನ, ಒಂದು 10-12 ಹುಡುಗರು. ನಾವೆಲ್ಲ ಹೋದ್ರು, ನಾವೆಲ್ಲ ಅಲ್ಲಿ ಮೀಟಿಂಗು. ನಾನು ನೋಡಿದ ತಕ್ಷಣ ಅವರು, ಬಂದ್ಬಿಟ್ನಪ್ಪ ಇವನು, ನೀನ್ಯಾಕೋ ಬಂದೆ? ಇಲ್ಲ ಕಣೆ ಹೇಳಿದ್ರು ಹಿಂಗೆ. ನಾನು ಹೇಳಿರಲಿಲ್ಲ, ನಾನು ಹೋಗಿ ಅಣ್ಣನಿಗೆ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಬೆಣ್ಣೆ ಹಚ್ಚಿ ಬಂದಿದ್ದೀನಿ ಅಂತ. ಬಂದಮೇಲೆ ವೈದ್ಯ ಹೇಳ್ದ, ಎಲ್ಲರೂ ವೈದ್ಯಗೆಲ್ಲ ಕರೀರಿ ಅಂದರು. ವೈದ್ಯ ಬಂದು ಕರೆದ ನನಗೆ, ನಮಗೆಲ್ಲರೂ ಕರೆದ್ರು. ನಾನೇ ಹೈಟ್ ಜಾಸ್ತಿ. ನನ್ನ ಪಕ್ಕದಲ್ಲಿ ಇವನು ವಿಶ್ವ, ಅವ್ನು ಕಪ್ಪಗಿದ್ದ, ನಾನು ಸ್ವಲ್ಪ ಬೆಳ್ಳಗಿದೆ. ಈಗಲೇ ಆ ಬಾತ್ರೂಮ್ ಹತ್ರ ಇಬ್ಬರು ನಿಂತ್ಕೊಂಡಿದ್ದು. ಮುಂದ್ಗಡೆ ಎಲ್ಲ ಈ ರವಿ ಕಿರಣ್, ವಿಜಯಕಾಶಿ ಎಲ್ಲ ಪುಳ್ಳ ಅವರೆಲ್ಲ ನಿಂತ್ಕೊಂಡಿದ್ರು. ಅಣ್ಣ ಅವ್ರು ಹೇಳಿದ್ರು, ನೋಡಪ್ಪ ಈ ಪಿಕ್ಚರಲ್ಲಿ ನಿಮ್ಗೆ ಯಾರಿಗೂ ಅವಕಾಶ ಕೊಡೋಕ್ಕಾಗಲ್ಲ. ಆ ಹಿಂದೆ ಹುಡುಗ ಅವನೊಬ್ಬ ಇದ್ದಾನಲ್ಲ, ಅವನಿಗೆ ಹೈಟ್ ಇದ್ದಾನಲ್ಲ, ಆ ಹುಡುಗ ನನಗೆ ಓಕೆ ಅಂದರು. ಅಂದ ತಕ್ಷಣ ನಾನು ಹಿಂಗಂದರೆ ಇವನು ಅಂತ ವಿಶ್ವ ಮುಂದೆ ಹೋಗ್ಬಿಟ್ಟ. ನೀನೆಲ್ಲ ಮರಿ ಬೆಳಗಿನಲ್ಲ ಆ ಹುಡುಗ ಅಂದರು. ನನ್ನ ಹೆಸರು ಗೊತ್ತಿಲ್ಲ ಅಣ್ಣ ಅವ್ರಿಗೆ. ಓಕೆ, ನೀವೆಲ್ಲ ಹೋಗಿ ಅಂತ ಎಲ್ಲರೂ ಹೋಗ್ಬಿಟ್ರು. ನಾನು ಬಂದು ಕಾಲು ನಮಸ್ಕಾರ ಮಾಡಿದೆ. ಚಿಟ್ಟಿ ಬಾಬು, ವೈಆರ್ ಇವರು ನಮ್ಮ ಫೈಟ್ ಮಾಸ್ಟರು ಸ್ವಾಮಿಯವರು, ಆಮೇಲೆ ಶಿವಯ್ಯ ಮಾಸ್ಟ್ರು, ಮತ್ತು ಅವ್ರ ಅವ್ರದ್ದೆಲ್ಲ ಬಳಗ ಇತ್ತು. ನಮ್ಮ ವೈದ್ಯ ಗುರುರಾಜು ಅವರೆಲ್ಲ ಇದ್ದರು. ಸರಿ, ಎಲ್ರಿಗೂ ನಮಸ್ಕಾರ ಮಾಡಿದೆ. ಆಮೇಲೆ ಮತ್ತೆ ಮಾಡಿ ತೋರಿಸ್ದೆ ಮತ್ತೆ ಒಂದು ಆ್ಯಕ್ಟಿಂಗು. ಚಿಟ್ಟಿ ಬಾಬು ತುಂಬ ಇಷ್ಟ ಆಯಿತು. ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂದರು. ಶಿವಯ್ಯನೂ ತುಂಬ ಹೇಳಿದ್ರು, ನಲ್ಲ ಇರ್ಕ ಅಂದರು. ಸರಿ ಮರಿ, ಡಿಸೆಂಬರ್ 23ಕ್ಕೆ ಚಿಕ್ಕಮಗಳೂರು ಬಂದುಬಿಡು, ಶೂಟಿಂಗ್ ಇದೆ ಅಂತ ಹೇಳಿದ್ರು. ಆಯ್ತಣ್ಣ ಬಂದುಬಿಡ್ತೀನಿ ಅಂತ. ಸರಿ ಹೋಗಂದರು. ಅದು ನಡೆದಿರೋದು ನವಂಬರ್ಲಿ, ಡಿಸೆಂಬರ್ ನೆಕ್ಸ್ಟ್ ಮಂತ್. ಹೋದ್ಮೇಲೆ ನಾನು ಹೆಂಗೆ ಹೋಗೋದು, ಹೋಗಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಹೌದು ಏನು ಮಾಡೋದು, ಅದೊಂದು ಭಯ ಇರ್ತಾರೆ ಒಳ್ಳೆ. ಸರಿ, ನಮಗೆ BS ರಾವ್ ಅಂತ ಒಬ್ಬ ಗಾಂಧಿನಗರ ಮೋತಿಮನೆ ಹೋಟ್ಲ್ ಎದುರುಗಡೆ ಒಂದು ಗ್ಯಾಸ್ ಕಂಪ್ನಿ ಇತ್ತು, ನೀವು ನೋಡಿರ್ತೀರ. ಅಲ್ಲಿ ಅವನು ಗ್ಯಾಸ್ ಹಾಕೋನು. ಅವನು ಮರಾಠಿ, ನಾನು ಮರಾಠಿ. ಓಕೆ. ಸೊ ಅದರಿಂದ ಏನಪ್ಪ, ನಾವಿಬ್ಬರು ಸ್ವಲ್ಪ ಚೆನ್ನಾಗಿ ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದ್ವಿ. ನನಗೆ ಸ್ವಲ್ಪ ಊಟ ತಿಂಡಿ ಎಲ್ಲ ಕೊಡೋನು. ಮತ್ತು ಹಿಂಗೆ ನಾನು ಎಲ್ಲ ಹತ್ರ ಹೇಳ್ತಾ ಇದ್ದೆ, ಈ ಥರ ಈ ಸಿದ್ಲಿಂಗಣ್ಣ ಮನೆಗೆ ಹೋಗ್ತಾ ಇದ್ದೀನಿ, ಹಂಗೆ ಹೋಗ್ತಾ ಇದ್ದೆ, ಎಲ್ಲ ಹೇಳ್ತಾ ಇದ್ದೆ. ಅವತ್ತು ಬಂದೆ ಬ್ರಾಡ್ವೇ, ಹಂಗೆ ಗಾಂಧಿನಗರ ಬಂದು ಅವನ ಹತ್ರ ಕೂತ್ಕೊಂಡೆ. ಅವನು ಲೋಡ್ ಹಾಕಕ್ಕೆ ಹೋಗಿದ್ದ ಆಚೆ ಕಡೆ. ಒಂದು 10 ನಿಮಿಷ ಬಿಟ್ಕೊಂಡು ಬಂದ. ಏನು ಗುರು ಅಂದ. ಏನಿಲ್ಲ ರಾವ್, ನನಗೆ ಹಿಂಗೆ ಸಿದ್ಲಿಂಗಣ್ಣ ಬರಕ್ಕೆ ಹೇಳಿದ್ದಾರೆ, ಇದಕ್ಕೆ ಚಿಕ್ಕಮಗಳೂರು ಬರಕ್ಕೆ ಹೇಳಿದ್ದಾರೆ. 23 ಸಿನಿಮಾ ಅಂತೆ, ಒಂದು 2 ದಿನ ಮೊದಲೇ ಬರಕ್ಕೆ ಹೇಳಿದ್ದಾರೆ. ಮತ್ತು ನಾನು ಹೋಗಬೇಕು. ಹೌದಾ, ಹೋಗುರು ಅಂದರು. ಹೆಂಗೆ ಹೋಗೋದು, ದುಡ್ಡಿಲ್ಲ ನನ್ನ ಹತ್ರ ಅಂತ. ನಾನು ಹೌದಾ, ದುಡ್ಡಾ, ನೆಕ್ಸ್ಟ್ ಮಂತ್ ಅಲ್ವಾ, ಟೈಮ್ ಇದೆ ಬಿಡು, ಏನೋ ನಾನು ಅರೇಂಜ್ ಮಾಡ್ತೀನಿ. ನೀನು ಯಾವತ್ತು, ನಾನು ಒಂದು 23 ಅಂದರೆ ಒಂದು 18ಕ್ಕೆ 15ಕ್ಕೆ ಹೋದರೆ ಒಳ್ಳೇದಾಗುತ್ತೆ ರಾವ್ ಅಂತ.
ಅವನಿಗೆ ರೇಸ್ ಆಡೋ ಹುಚ್ಚು. ಓಹೋ. ಶನಿವಾರ ಇಲ್ಲಿ ಏನು ಕಲೆಕ್ಷನ್ ಮಾಡಿರ್ತಾನೆ, ರೇಸಲ್ಲಿ ಸೋಲೋವನು, ಗೆದ್ದ ನನಗೊಂದು ಬೀರ್ ಕೊಡ್ಸೋನು, ಬಿರಿಯಾನಿ ಕೊಡ್ಸೋನು. ಎಲ್ಲಿ ಕಪಾಲಿ ಥಿಯೇಟರ್ ಎದುರುಗಡೆ ನಾಯ್ಡು ಹೋಟ್ಲು ಅಂತ ನೈಟ್ ಅಲ್ಲಿ ನಾವಿಬ್ರು ಕುಡಿಯೋದು. ಅವ್ನು ಕೊಟ್ಟರೆ ಅಂತ ಕುಡಿಯೋದಿಲ್ಲ, ಅವ್ನು ಸೋತ ನಮ್ಗೇನಿಲ್ಲ, ಉಪವಾಸ. ಆಮೇಲೆ ಹೋಗ್ತಾ ಡಿಸೆಂಬರ್ 10th ಸೋತ್ಬಿಟ್ಟ ಹೋಗಿ, ಭಾನುವಾರ ಸೋತ್ಬಿಟ್ಟು ಬಂದ್ಬಿಟ್ಟ. ನಾನು ಅಲ್ಲಿ ಕಾಯ್ತಾ ಇದ್ದೆ ಮೋತಿಮಲ್ ಹತ್ರ, ಒಂದು ಮಿಲ್ಕ್ ಬಾರ್ ಪಕ್ಕದಲ್ಲಿ ಒಂದು ನಮ್ಮ ಪರ್ವೀಸ್ ಅಂತ ಒಂದು ಸೈಕಲ್ ಶಾಪ್ ಇತ್ತು, ಅಲ್ಲಿ ಕೂತ್ಕೊಳ್ತಾ ಇದ್ದೆ, ಕಾಯ್ತಾ ಇದ್ದೆ ಅವನಿಗೋಸ್ಕರ. ಬಂದ, ಮುಖ ಮಾಡ್ಕೊಂಬಂದ. ಅದು ಒಂದು ವಾರ ಮೊದಲು ಅವನು ಒಂದು ವಾಚ್ ತೊಗೊಂಡಿದ್ದೆ, ವಿಜಯ್ HMT ವಿಜಯ್ ವಾಚ್ ಅಂತ. ಅವಾಗ 300 ರೂಪಾಯಿ 400 ರೂಪಾಯಿ ವಾಚ್, ಹೊಸ ವಾಚು. ಅದನ್ನು ಕಟ್ಕೊಂಡಿದ್ದ ಅವನು. ಬಂದ ಮೇಲೆ ಕಣ್ಣೊಂಥರ ಒಂಥರ ಆಗಿತ್ತು ಅವನಿಗೆ. ಹೆದರ್ಬೇಡ ಗುರು, ನಾನು ತುಂಬ ಧೈರ್ಯ ಅವನಿಗೆ, ಇವಾಗಲೂ ಇದ್ದಾನೆ. ಹೆದರ್ಬೇಡ ಗುರು, ನಾನೇನೋ ಮಾಡ್ತೀನಿ ಅಂತಂದ. ಅಂದ್ಬಿಟ್ಟು ಹಿಂಗೆ ಅಂದ, ಬಾ ಅಂತ ಕರ್ಕೊಂಡೋಗ್ಬಿಟ್ಟು ಮಾರವಾಡಿ, ಎಲ್ಲ ಪಕ್ಕದಲ್ಲೇ ಮಾರವಾಡಿ ಶಾಪ್ ಇತ್ತು, ಆನ್ ಬ್ರೋಕರ್. ಅಲ್ಲಿ ಹೋಗ್ಬಿಟ್ಟೆ, ಬಟ್ ಸೆಟೋ ತಗೋದು ವಾಚು, ಒಂದು 300 ರೂಪಾಯಿ ಕೊಡು ಅಂತ ಹೇಳ್ಬಿಟ್ಟು, ಇಲ್ಲ ಅಷ್ಟು ಕೊಡೋಕ್ಕಾಗಲ್ಲ, ಇಷ್ಟು ಅಂತ 220 250 ಕೊಟ್ಟ. ಯಾರು ಸೇಟು, ಒಂದು ವಾರ ಮುಂದಿನ ವಾರ ಬಿಡಿಸ್ಕೊಳ್ತೀನಿ ಕೊಡ ಅಂತ ಹೇಳ್ಬಿಟ್ಟು ಕೊಟ್ಟರು. ಅದು ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು 20 ರೂಪಾಯಿ ಅವ್ನು ತೊಗೊಂಡ ಬೀರ್ ಕುಡಿಯೋಕ್ಕೆ. ಅವ್ನು ನನಗೆ ಕೊಟ್ಟ, ಇದು ಖರ್ಚು ಮಾಡಬೇಡ, 15ಕ್ಕೆ ಹೋಗ್ಬಿಡು ಅಂದ. ಇಲ್ಲ 18ಕ್ಕೆ ಹೋಗ್ತೀನಿ ಅಂದ. ಯಾಕಂದ್ರೆ ಅವಾಗ ಅಲ್ಲಿ ಒಬ್ಬರು ಮ್ಯಾನೇಜರ್ ಇದ್ದರು, ವೆಂಕಟೇನೋ ಅಂತ ಇದ್ದ. ಅವರ ನಾನು ಬ್ರಾಡೆ ಹೋಗ್ಬಿಟ್ಟು ಕೇಳ್ತಾ ಇದ್ದೆ, ಅಣ್ಣ ನಾನು ಹೆಂಗೆ ಹೋಗೋದು ಅಂತ. ನಾವು ಟಿಕೆಟ್ ಕೊಡಿಸ್ತೀವಿ ಮರಿ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಅವ್ನು ಟಿಕೆಟ್ ಕೊಡಿಸಿಲ್ಲ. ನಿನಗೆ ಚಾನ್ಸ್ ಬೇಕಾದ್ರೆ ಬಾರೆ ಅಂತ ಹೋಗ್ಬಿಟ್ಟ ಅವನು. ನನಗೆ ಹಂಗೆ ಒಂದು ದುಡ್ಡು ಕೊಟ್ಟಿದ್ದಲ್ಲ, ಖರ್ಚು ಮಾಡಿದೆ, ಹಂಗೆ ಇಟ್ಕೊಂಡಿದ್ದೆ ಅದನ್ನು 200 ರೂಪಾಯಿ. ಆಮೇಲೆ ನಾನು ಹೋದೆ ಬಸ್ಸಲ್ಲಿ. ನೋಡಿ ಗಣೇಶಣ್ಣ, ನಾನು ಹೇಳ್ತೀನಿ, ಮನುಷ್ಯ ಕಾಲದ ಒದೆ ತಿಂದನೇ ಬುದ್ಧಿ ಬರೋದು ಅಂತ ಹೇಳ್ತಾರೆ. ನನಗೆ ಹೆಂಗಂದರೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಫುಲ್ ಟೈಟ್ ಇದೆ ಬಸ್ಸು, ಚಿಕ್ಕಮಗಳೂರು ಒಂದೇ ಬಸ್, ಕೊನೆ ಬಸ್ ಅದು. ನಾನು ಹೋಗಿ ನಿಂತ್ಕೊಂಡಿದ್ದೀನಿ, ಕೂತ್ಕೊಳ್ಳೋ ಜಾಗ ಇಲ್ಲ, ಹಿಂಗಿದೆ. ಸ್ವಲ್ಪ ಹಾಸನ್ನು ಅಲ್ಲಿ ಇಲ್ಲಿ ಸ್ವಲ್ಪ ಹೋಗ್ತಾ ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಆಗ್ತಾಯಿದೆ, ಬಟ್ ಸೀಟಿನ ಯಾರು ಎದ್ದೇಳ್ತಾ ಇಲ್ಲ. ನಾನು ನಿಂತು ಆಗಲಿಲ್ಲ ನನಗೆ. ಮಧ್ಯದಲ್ಲಿ ಪ್ಯಾಸೇಜ್ ಇರುತ್ತಲ್ಲ, ಮಲ್ಕೊಂಡ್ಬಿಟ್ಟೆ ಸೈಡಿಗೆ ಒಂದು ಹೋಗ್ಬಿಟ್ಟು ಬಿದ್ಕೊಂಡ್ಬಿಟ್ಟೆ. ನಾನು ಎಷ್ಟು ಜನ ತುಳಿದು ಹೋಗೋರು ಗೊತ್ತಿಲ್ಲ, ಅದ್ರಲ್ಲಿ ಒಳ್ಳೆಯವ್ರು ತುಳಿದ್ರೆ ಅದಕ್ಕೆ ನಂಗೆ ಹಂಗೆ ಅನಿಸ್ತಾ ಇದೆ. ಕಾಲಲ್ಲಿ ಏಟ್ ತಿಂದು ಹೋಗೋರು ಬರೋರು ಈಗ ಎಲ್ಲಿ ಬಸ್ ನಿಂತ ಹೇಳ್ತಾ ಇರಲಿಲ್ಲ. ಚಿಕ್ಕಮಗಳೂರು ಲಾಸ್ಟ್ ಬಸ್ ಇದು, ಲಾಸ್ಟ್ ಸ್ಟಾಪು. ಅಲ್ಲಿ ಬಂದು ನಿಂತ್ಕೊಂಡೆ ಎದ್ದೇಳ ಅಂತ, ಬೆಳಗ್ಗೆ ಹೋಗುತ್ತಂತ ಹೇಳಿದ್ದೆ ನನಗೆ. ನಾನು ಆರಾಮ ಡಸ್ ಊರು ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ಆವಾಗ ಅವ್ರ ಪಕ್ಕದ ಎದ್ದ ಮೇಲೆ ಅವ್ರು ಹೇಳಿದ್ರು, ಪಕ್ಕದಲ್ಲಿ ಸೀಟ್ಲಿದ್ರು, ಏನು ರೀ ಒಳ್ಳೆ ದೆವ್ವ ಬಿದ್ದಂಗೆ ನಿಂತ್ಕೊಂಡಿದ್ದೀರಾ, ಎಲ್ಲ ನೀವು ಒದ್ಕೊಂಡೋದ್ರು, ಎಲ್ಲ ತುಳ್ಕೊಂಡೋದ್ರು. ಹೋಗ್ಲಿ ಬಿಡಿ ಸರ್ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಸಿಂಗಲ್ ಟೆಕ್ ಮಾಡಿದ್ರು, ಎಲ್ಲ ಕ್ಲಾಸ್ ಹೊಡೆದು ಅಲ್ಲಿ ಸೋತ್ರ ಮುಗಿದೋಯ್ತು. ಆಮೇಲೆ ಅದು ನೋಡ್ಬಿಟ್ಟು ಅಶ್ವಥಣ್ಣ ಅವರು ಸಿದ್ಲಿಂಗ ಕರೆದ್ಬಿಟ್ಟು, ಸಿದ್ಲಿಂಗಪ್ಪ ಅವರೇ, ಒಳ್ಳೆ ಹುಡುಗನಿಗೆ ಒಂದು ಅವಕಾಶ ಕೊಟ್ಟಿದೆಯಾ, ಈ ಹುಡುಗ ನೋಡಿ ಹೆಂಗೆ ಬರ್ತಾನೆ ನೋಡು, ಹೆಂಗೆ ಬೆಳಿತಾನೆ ನೋಡಿ ಇವನು ಅಂತ. ಅವ್ರ ಬಾಗಿಲೇ ಬಂತು. ಅಲ್ಲೇ ಕಾಯ್ತಾ ಇದ್ದೆ ಬಾಗಿಲ ಹತ್ರ, ಓಡೋಗ್ಬಿಡ್ತಾ ಇದ್ದವ್ರದ್ದು. ಹೋಗ್ಬಿಟ್ಟು, ಅಣ್ಣ ನನಗೊಂದು ಅವಕಾಶ ಕೊಡಿಸಿ ಅಣ್ಣ, ಒಳ್ಳೆಯದು. ನಾನೇನೋ ಡೈರೆಕ್ಟರ್ ಆಗಿಲ್ಲ, ಒಂದು ಕೆಲಸ ಮಾಡಿ, ಯಾವ ನಿಂದು ಬೆಳಗಾಮು, ನನಗೆ ಸಿಗೋದು ಎಷ್ಟು ಬ್ಯಾಟ, ಅದ್ರಲ್ಲಿ ನಿನಗೆ ಇಷ್ಟು ಕೊಡ್ತೀನಿ, ನಿನ್ನ ರುಚಿ ಬಯಸೋ, ಮತ್ತೆ ನನಗೆ ತೊಂದರೆ ಮಾಡಬಾರ ಅನ್ನೋದು. ದಿನ ಸಾಯೋರು ಯಾರು ಹೇಳ್ತಾರೆ, ದಿನ ಅವ್ರು ಬಂದ ತಕ್ಷಣ ಹೋಗಿ ನಿಂತ್ಕೊಬಿಡೋದು, ಅಣ್ಣ ಅಂತ. ಒಳ್ಳೆ ಭಿಕ್ಷೆ ಬಿಡೋಕೆ ಕೆಟ್ಟದಾಗಿದೆ, ಬಿಡ್ತಾ ಇರಲ್ಲ ಅವ್ರನ್ನ. ಫಸ್ಟ್ ಪರಾಜಿತ ಸೂಪರ್ ಡೂಪರ್ ಹಿಟ್ಟು. ನಿನ್ ತಂಗಿ ನನ್ನ ಪ್ರೀತಿಸಿ ವಂಚಿದಾಳೆ. ಆ ಸೀನ್ ಹೈಲೈಟ್ ತಾಯಿ ನೋಡಿ ಅಲ್ಲಿ. ಮನಸ್ಸು ಬೆರೆತಿರಬೇಕು. ನಾನು ಪ್ರೇಮ ಪರ್ವ ಅಂತ ಒಂದು ಪಿಕ್ಚರ್ ಮಾಡಿದೆ ಸಿದ್ಲಿಂಗಣ್ಣ ಅವರಿಗೆ. ಹೌದು, ಸೆಕೆಂಡ್ ಪಿಕ್ಚರು ಸೂಪರ್ ಹಿಟ್. ಸೂಪರ್ ಡೂಪರ್ ಹಿಟ್ಟು. ಯಾಕಂತೀಯ ನನ್ ಜೋಲ್ ಬಾದಕ್ಕೆ ಬಾ, ಮೊದ್ಲು ಹಂಗೆ. ಆಮೇಲೆ ಧರ್ಮಯುದ್ಧ ಅಂತ ಒಂದು ಪಿಕ್ಚರ್ ಮಾಡಿದೆ. ಅಂಬರೀಷಣ್ಣ ನಾನು. ಪ್ರಭು ನೀನಾ? ಹೌದು ನಾನೇ.